ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶ್ವರಪ್ಪ ಅಂತ. ನಾನು ಆರ್ಥೋಪೆಡಿಕ್ ಸರ್ಜನ್ನು. ಸುಮಾರು 52 ವರ್ಷದಿಂದ ನಾನು MBBS ಮಾಡಿ 52 ವರ್ಷ ಆಗಿದೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಅದಾದ ನಂತರ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MS ಆರ್ಥೋ ಮಾಡಿ 42 ವರ್ಷ ಆಗಿದೆ. ಆವಾಗಲಿಂದ ನಾನು ಗೌರ್ಮೆಂಟ್ಸು ಸೇವೆಯನ್ನು ಮುಗಿಸ್ಬಿಟ್ಟು ನಾನು 23 ವರ್ಷದಿಂದ ನಾನೀಗ ಪೆನ್ಷನರ್ ಇನ್ ದಿ ಗೌರ್ಮೆಂಟ್ ಸೇವೆ ಮುಗಿದ ಮೇಲೆ ವಿದೇಶಿ ಸೇವೆಯನ್ನು ಮುಗಿಸ್ಕೊಂಬಂದಿದ್ದೀನಿ. ಸುಮಾರು 14 ವರ್ಷಗಳ ಕಾಲ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಿ ಬಂದು 12 ವರ್ಷ ಆಗಿದೆ. ಇವಾಗಲೂ ಕೂಡ ನಾನು ಸೇವೆ ಮುಂದುವರಿಸ್ತಾ ಇದ್ದೀನಿ. ಅದರಲ್ಲಿ ಬಡ ಜನರು ಕಂಡರೆ ನಾನು ಆದಷ್ಟು ಇದರಿಂದ ಕಡಿಮೆ ಖರ್ಚಿಗೆ ಅವ್ರಿಗೆ ಅನುಕೂಲ ಆಗಂಗೆ ಮಾಡಿಕೊಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ಏನು ನಮ್ಮ ಡಾಕ್ಟರ್ ಲಕ್ಷ್ಮಣ್ ಇವತ್ತು ಡಾಕ್ಟರ್ಸ್ ಡೇನ ಈ ಒಂದು ಜುಲೈ 1 ಡಾಕ್ಟರ್ಸ್ ಡೇ ಆದರೂ ಕೂಡ ಉತ್ಸುಕತೆಯಿಂದ ಜುಲೈ 5 ಯಾವತ್ತೂ ಒಂದು ಮಧ್ಯೆ ಮಾಡಿದರೆ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಭಾಳ ಸಂತೋಷದ ವಿಚಾರ. ಈ ಹಾಸ್ಪಿಟ್ಲಿಗೆ ನಾನು ಸುಮಾರು 25-30 ವರ್ಷದಿಂದ ಅವು ಯಾವ ಕಲಿತಾರೋ ಅವಾಗ ಆರ್ಥೋಪೆಡಿಕ್ ಕೇಸ್ಗಳಿದ್ದಾಗ ಬಂದು ನೋಡ್ತಾ ಇದ್ದೀನಿ. ಆಪ್ರೇಷನ್ಸ್ ಕೂಡ ಇಲ್ಲಿ ಕೆಲವು ಆಪ್ರೇಷನ್ಸ್ ಮಾಡಿದ್ದೀನಿ ಮೊದಲು. ಎಲ್ಲ ಪೇಷಂಟ್ಸು ಕೂಡ ಭಾಳ ಸಂತೋಷವಾಗಿ ಹೋಗ್ತಾರೆ. ಈ ಹಾಸ್ಪಿಟ್ಲು ಯಾವಾಗಲೂ ಸದಾ ಇದೇ ರೀತಿ ರೋಗಿಗಳ ಸೇವೆ ಮಾಡ್ತಾ ಅಭಿವೃದ್ಧಿ ಹೊಂದಲಿ ಅಂತ ಮತ್ತು ನಮ್ಮ ಲಕ್ಷ್ಮಣ್ ಮತ್ತು ಅವರ ಕುಟುಂಬ ಎಲ್ಲರಿಗೂ ದೇವರು ದೀರ್ಘಾಯುಷು ಆಯುರಾರೋಗ್ಯ ಕೊಡಲಿ ಅಂತ ದೇವರನ್ನು ಬೇಡ್ಕೊಳ್ತಾ, ನೀವು ಇಲ್ಲಿ ನೆರೆದಿರ್ತಕ್ಕಂಥ ಮತ್ತು ನನ್ನ ರೋಗಿಗಳಿಗೂ ಕೂಡ ಅನುಕೂಲ ಆಗಲಿ, ಮುಂದುವರೆದ್ಬಿಟ್ಟು ಜನಸೇವೆ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ನಿಮಗೆ ಈ ರೀತಿ ಸಂತೋಷವಾಗಿ ಹೇಳಕ್ಕೆ ಬಯಸ್ತೇನೆ. ಪ್ರತಿ ತಿಂಗಳು ಈ ಥರ ಒಂದು ಉಚಿತ ಹೆಲ್ತ್ ಕ್ಯಾಂಪ್ ಮಾಡ್ತಾನೆ. ಪ್ರತಿ ತಿಂಗಳು ಮಾಡ್ತಾ ಇರ್ತವೆ. ಅದು ನಾನು ಸಾಧ್ಯವಾದ ಟೈಮಲ್ಲಿ ಮಾತ್ರ ನಾನು ಬರೋಕ್ಕೆ ಸಾಧ್ಯವಾಗುತ್ತೆ. ಕೆಲವು ಸರ್ತಿ ನಾನು ಬೇರೆ ಕಡೆ ಎಂಗೇಜ್ ಆಗಿದ್ದಾಗ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಪ್ರಯತ್ನ ಮಾಡೋಣ. ಪ್ರತಿ ತಿಂಗಳು ಇವು ಏನು 5ನೇ ತಾರೀಕು ಏನಾದ್ರು ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರೆ ಆ ಡೇಟನ್ನು ನಾವು ಫಿಕ್ಸ್ ಮಾಡಿಬಿಟ್ಟು ನಾನು ಬಂದು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಉಚಿತ ಶಿಬಿರಗಳು ಬಡ ಜನತೆಗೆ ಅದನ್ನೇ ನಾನು ಬಡ ಜನತೆಗೆ ಭಾಳ ಅನುಕೂಲ ಆಗುತ್ತೆ. ಯಾಕೆಂದರೆ ಯಾವುದೇ ಡಾಕ್ಟ್ರು ಹೈಟೆಕ್ ಹಾಸ್ಪಿಟ್ಲಿಗೆ ಹೋದರೆ ಆರ್ಥೋಪೆಡಿಕ್ ಸರ್ಜನ್ ಇರ್ಬೋದು, ಫಿಸಿಷಿಯನ್ ಇರ್ಬೋದು, 1300 ರೂಪಾಯಿ ಒಳಗೆ ಎಲ್ಲೂ ಕನ್ಸಲ್ಟೇಷನ್ ಇಲ್ಲವೇ ಇಲ್ಲ. ಮಿನಿಮಮ್ ಅಂತಂದರೆ 700-800 ರೂಪಾಯಿ ಇದೆ. 1300 ರೂಪಾಯಿ ಹೈಟೆಕ್ ಹಾಸ್ಪಿಟ್ಲ್ಗಳಿಗೆ. ನೀವು ಹೈಟೆಕ್ ಹಾಸ್ಪಿಟ್ಲಿಗೆ ಹೋದರೆ ಇಲ್ಲೇ ಆದರೆ ಬಂದು ನೋಡಿದ ಮೇಲೆ ಅಕಸ್ಮಾತ್ ದುಡ್ಡಿಲ್ಲ ಅಂತಂದರೆ ನಮ್ಮ ಲಕ್ಷ್ಮಣ್ಣು ಆಯ್ತಪ್ಪ ನೀನು ಹೋಗು ಅಂತ ಹೇಳೋದು ಕಳಿಸ್ತೇವೆ. ಅಲ್ಲಿ ಹಂಗೆಲ್ಲ ನೀವು ರಸೀದಿ ಹಾಕ್ಸಿದ ಮೇಲೆ ನೀವು ಹೆಂಗೆ ರೈಲಿ ಟಿಕೆಟು ಹತ್ಬೇಕಾದ್ರೆ ರೈಲ್ ಟಿಕೆಟ್ ಮೊದಲು ತೊಗೊಂಡು ಹೋಗ್ತೀರೋ ಅದು ಟಿಕೆಟ್ ತೊಗೊಂಬಂದರೆ ನಿಮಗೆ ನೋಡೋದಲ್ಲಿ ಅಂಥ ಹೈಟೆಕ್ ಹಾಸ್ಪಿಟ್ಲು. ಹೈಟೆಕ್ ಕ್ವಾಲಿಟೀಸ್ಗಳು ಎಲ್ಲ ಈ ಹಾಸ್ಪಿಟ್ಲಾಗ ಇದ್ದಾವೆ. ನಾವು ಹೆಸರಿಗೋಸ್ಕರ ಅಲ್ಲಿ ಹೈಟೆಕ್ ಅಂತ ಹೋಗೋದ್ರ ಬದಲು ಬಡ ರೋಗಿಗಳಿಗೆ ಭಾಳ ಅನುಕೂಲವಾದಂಥ ಆಸ್ಪತ್ರೆ ಇದು. ದೇವವಿ ಆಸ್ಪತ್ರೆಯಲ್ಲಿ ಹಿಂಗೆ ಮುಂದುವರಿಸ್ಬಿಟ್ಟು ಅವರಿಗೆ ಲಕ್ಷ್ಮಣ್ ಅವರಿಗೆ ಆಯುರ್ವೇದಕ್ಕೆ ಮತ್ತೊಮ್ಮೆ ನಾನು ಕೋರ್ತಾ ನನಗೆ ಅವಕಾಶ ಕೊಡೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕೋಸ್ಕರ ನಾನು ಕಲ್ಯಾಣ ನಗರದಿಂದ ಲಕ್ಷ್ಮಣ್ ಮಾತಿಗೆ ಮೀರಿದಂಗೆ ಲಕ್ಷ್ಮಣ್ ಅಷ್ಟು ಆತ್ಮೀಯವಾಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಮಾತಿಗೆ ಬೆಲೆ ಕೊಟ್ಬಿಟ್ಟು ಎಷ್ಟೇ ನನ್ನ ಕೆಲಸಗಳಿದ್ದರೂ ಕೂಡ ಬಂದು ನಿಮಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನಿಂದ ನಿಮಗೆ ಏನು ಅನುಕೂಲ ಆಗುತ್ತೋ ಅದೇ ನನಗೆ ನನ್ನ ಪುಣ್ಯ. ಅದು ನಾನು ಒಂದು ಹೆಚ್ಚಿಗಾರಿಕೆ ಏನಿಲ್ಲ ಅದರಲ್ಲಿ. ಇಷ್ಟು ಹೇಳೋಕ್ಕೆ ಅವಕಾಶ ಕೊಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ.